ಶ್ರೀಮಠ ಈ ಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂತಹ ಗಣಪರಂಪರೆಯನ್ನು ಹೊಂದಿರತಕ್ಕಂಥ ಮಹಾಮಠ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಶ್ರೀಮಠದ ಜಾತ್ರೆ ಈ ಭಾಗದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಪರಂಪರೆಯ ಕ್ಷಣಗಳು. ಶ್ರೀಮಠದ ಜಾತ್ರೆ 3 ವರ್ಷಕ್ಕೊಮ್ಮೆ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಶ್ರೀಮಠದಲ್ಲಿ ಜಾತ್ರೆ ನಡೀತದೆ. ತಮಗೆಲ್ಲರಿಗೂ ತಿಳಿಸಿರುವ ಹಾಗೆ ಕನ್ನಡ ನಾಡಿನಲ್ಲಿ 5,000 ಮಠಗಳ ಸಂಖ್ಯೆಗಳನ್ನು ನಾವೆಲ್ಲರೂ ಇತಿಹಾಸದಲ್ಲಿ ಕಾಣ್ತೇವೆ. ಆದರೆ 5,000 ಮಠಗಳ ಇತಿಹಾಸಗಳಲ್ಲಿ ನಾವು 2 ಮಠಗಳಲ್ಲಿ ಚಾಂದನೆಯನ್ನು ಏರಿಸುವಂತಹ ಪರಂಪರೆಯನ್ನು ನೋಡ್ತೇವೆ. ಒಂದು ಹುಕ್ಕೇರಿ ತಾಲೂಕಿನ ನಿಡಸು ಶ್ರೀ ಸಿದ್ಧ ಸಂಸ್ಥಾನ ಮಠ, ಮತ್ತೊಂದು ಚಿಕ್ಕೋಡಿ ತಾಲೂಕಿನ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಇವೆರಡೇ ಮಠಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಚಾಂದನೆಯನ್ನು ಏರಿಸ್ತಕ್ಕಂತಹ ಪರಂಪರೆಯ ಕ್ಷಣಗಳನ್ನು ನಾವೆಲ್ಲರೂ ನೋಡ್ತೇವೆ. ಶ್ರೀಮಠದಲ್ಲಿ ಬಹಳ ವಿಶೇಷವಾಗಿ ಎಲ್ಲಾ ಮಠದಲ್ಲಿ ನಾವು ನೇರವಾಗಿ ಆ ಹೊಲೆಯನ್ನು ಹೊತ್ತಿಸಿ ದಾಸೋಹಕ್ಕೆ ಪೂಜ್ಯರ ಒಂದು ಹಸ್ತವನ್ನಿಟ್ಟು ಚಾಲನೆಯನ್ನು ಮಾಡ್ತಾರೆ. ಶ್ರೀಮಠದಲ್ಲಿ ಬಹಳ ವಿಶೇಷವಾದಂತಹ ಒಂದು ಪರಂಪರೆಯನ್ನು ನಡೀತದೆ ಅಂತಂದ್ರೆ 5 ಜನ ಮುತ್ತೈದೆಯರನ್ನ 24 ಗಂಟೆ ಅವರು ಮಡಿಯಲ್ಲಿ ಇದ್ದುಕೊಂಡು ಗಂಗೆಯ ಸ್ಥಳದಿಂದ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಮಡಿಯನ್ನುಟ್ಟು ನೀರನ್ನು ತಂದು ಅಡುಗೆಗೆ ಹಾಕಿದಾಗ ಶ್ರೀಮಠದಲ್ಲಿ ದಾಸೋಹ ಪ್ರಾರಂಭ ಆಗುತ್ತದೆ. ಅಂತಹ ಒಂದು ಇತಿಹಾಸದ ಗಣಪರಂಪರೆಯನ್ನು ಹೊಂದಿರತಕ್ಕಂಥ ಮಹಾಮಠ ಅದು ಚಿಂಚನೆಯ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠ. ಈ ಮಠದಲ್ಲಿ ಈ ವರ್ಷ ಚಿಂಚನೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತ ಬಂಧುಗಳು ಸೇರಿಕೊಂಡು ಈ ವರ್ಷ ಜಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ತಮಗೆಲ್ಲರಿಗೂ ಇವತ್ತು ಶ್ರೀಮಠದ ಇತಿಹಾಸವನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಶ್ರೀಮಠ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಮಹಾಮಠ. ಪೂಜ್ಯ ಸಿದ್ದಪ್ರಭು ಮಹಾಸ್ವಾಮೀಜಿಯವರಾಗಿರಬಹುದು, ಪೂಜ್ಯನೀಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರಾಗಿರಬಹುದು, ಈ ಭಾಗದಲ್ಲಿ ಬಹಳ ದೊಡ್ಡ ಕೆಲಸವನ್ನ ಪೂಜ್ಯನೀಯ ಗುರುಗಳು ಈ ಭಾಗದ ಎಲ್ಲ ಭಕ್ತ ಬಂಧುಗಳಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇಡೀ ಈ ಸಮಸ್ತ ಈ ಭಾಗದ ಭಕ್ತ ಬಂಧುಗಳಿಗೆ ಗೊತ್ತಿರತಕ್ಕಂತಹ ವಿಷಯ. ಅಂತಹ ಮಠದಲ್ಲಿ ನಡೆದಿರ್ತಕ್ಕಂತಹ 2026 ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂತಹ ಯುಗಾದಿಯಂದು ದಾಸೋಹದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ ಇವತ್ತು ತಮ್ಮೆಲ್ಲರನ್ನ ಕರೆಸಿ ತಮಗೆಲ್ಲರಿಗೂ ಜಾತ್ರಾ ಮಹೋತ್ಸವದ ವಿವರಣೆಯನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಎಲ್ಲದರ ಕುರಿತು ಮಾಂತೇಶ್ ಅಣ್ಣವರು ಈಗ ಎಲ್ಲ ಕಾರ್ಯಕ್ರಮಗಳ ಕುರಿತು ಹೇಳ್ತಾರೆ. ತಾವೆಲ್ಲರೂ ಅದನ್ನು ಕೇಳಿಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪೂಜ್ಯ ಶ್ರೀಗಳು ಮಠದ ಇತಿಹಾಸ ಬಗ್ಗೆ ಸವಿಸ್ತಾರವಾಗಿ ತಮಗೆ ವಿವರಣೆಗಳನ್ನು ನೀಡಿದ್ದಾರೆ. 12ನೇ ಶತಮಾನದ ಆದಿಭಾಗದಿಂದ ನಿರ್ಮಿತವಾಗಿರ್ತಕ್ಕಂಥ ಚಿಂಚನೆಯ ಈ ಮಠ ಒಂದು ಐತಿಹಾಸಿಕ ಪರಂಪರೆಯನ್ನು ಉಳಿರ್ತಕ್ಕಂಥ ಒಂದು ಮಠ. ಇಲ್ಲಿ ಸಿದ್ಧ ಸಂಸ್ಥಾನ ಮಠ ಅನ್ನತಕ್ಕಂಥದ್ದೇ ಒಂದು ಇತಿಹಾಸ. ಸಿದ್ಧಿ ಪುರುಷರಿಂದ 800 ವರ್ಷಗಳಕ್ಕಿಂತ ಹೆಚ್ಚು ಇತಿಹಾಸ ಇರತಕ್ಕಂಥ ಮಠ ಈ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಇಲ್ಲಿ ಪೂಜ್ಯ ಹಿಂದಿನ ಅಲ್ಲಮಪ್ರಭು ಮಹಾಸ್ವಾಮಿಗಳು ನಿಧನರಾದ ನಂತರ, ಲಿಂಗೈಕ್ಯರಾದ ನಂತರ ಈ ಎಲ್ಲರ ಭಕ್ತರ ಒತ್ತಾಸೆಯ ಮೇರೆಗೆ, ಈ ಭಾಗದ ಎಲ್ಲ ನಾಯಕರ ಒಂದು ಅಪೇಕ್ಷೆ ಮೇರೆಗೆ ಶಿವಪ್ರಸಾದ ದೇವರನ್ನ ಇಲ್ಲಿ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಕ್ತರ ಒಂದು ಅಪೇಕ್ಷೆ ಮೇರೆಗೆ ಅವರು ಶ್ರೀಮಠಕ್ಕೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಬರ್ತಕ್ಕಂಥ ದಾಸೋಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕಂತಕ್ಕಂಥ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರೇ, ಬಸವರಾಜ್ ಪಾಟೀಲ್ ಅವರೇ, ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಬಾತೆ ಅವರೇ, ಪ್ರೊಫೆಸರ್ ಹಂಜಿ ಅವರೇ, ಅಜಯ್ ಕೌಟಗಿ ಮಠ ಅವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಅಭಯ್ ಪಾಟೀಲ್ರೇ, ಅನಿಲ್ ಪಾಟೀಲ್ರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಮಾಧ್ಯಮದ ಮಿತ್ರರೇ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. 12ನೇ ಶತಮಾನದ ಆದಿಭಾಗದಲ್ಲಿ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಮೇಲೆತ್ತಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಬಸವಣ್ಣನವರು ಕಾಯಕ ಮತ್ತು ದಾಸೋಹದ ಪರಂಪರೆಯಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅನುಭವ ಮಂಟಪದ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಮಠಮಾನ್ಯಗಳ ಸ್ಥಾಪನೆಯಾಯಿತು. ಯಾವುದೇ ಒಂದು ಸಮಾಜ ಅದು ಮುಂದುವರೆದ ಸಮಾಜ ಆಗಬೇಕಾದ್ರೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ನಮ್ಮ ಸಂಸ್ಕೃತಿಗಳ ಆಚರಣೆಗಳ ಮೂಲಕ ಒಂದು ಸಮಾಜ ಮುಂದುವರಲಿಕ್ಕೆ ಸಾಧ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ
ಕರ್ನಾಟಕದಾದ್ಯಂತ ಇಂಥ ಮಠಮಾನ್ಯಗಳ ಸ್ಥಾಪನೆ ಆಗಿದ್ದು ಇತಿಹಾಸ. ಇವತ್ತು ಚಿಕ್ಕೋಡಿಯಲ್ಲಿರ್ತಕ್ಕಂಥ ಸಿದ್ಧ ಸಂಸ್ಥಾನ ಮಠಕ್ಕೂ ಅಂತ ಒಂದು ಪರಂಪರೆ. ಹಿಂದಿನ ಸಿದ್ಧಪ್ರಭು ಮಹಾಸ್ವಾಮಿಗಳು ತಮ್ಮ ಕಾಯಕ ಹಸ್ತದಿಂದ ಶ್ರೀಮಠವನ್ನು ಬೆಳಗಿದವರು. ಸ್ವತಃ ಕೃಷಿಯನ್ನ ಮಾಡ್ತಕ್ಕಂಥ ಸಿದ್ಧಪ್ರಭು ಮಹಾಸ್ವಾಮಿಗಳನ್ನು ನಾವ್ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಠದ ಸಂಪೂರ್ಣ ಇವತ್ತೇನು ನಾವು ಈ ಕಟ್ಟಡವನ್ನು ಕಾಣ್ತೀವಿ, ಇಲ್ಲಿರ್ತಕ್ಕಂಥ ಕೃಷಿ ಇರ್ಬೋದು ಮತ್ತು ಇಡೀ ಚಿಕ್ಕೋಡಿ ತಾಲೂಕಿನಾದ್ಯಂತ ಪ್ರಚಾರ ಮಾಡೋದ್ರ ಮೂಲಕ ಮಠದ ಬೇರು ಮಠವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಸಿದ್ಧಪ್ರಭು ಮಹಾಸ್ವಾಮಿಗಳು 60-70ರ ದಶಕದಲ್ಲಿ ಮಾಡಿದ್ದು ಇತಿಹಾಸ. ಅದಾದ ನಂತರ ಬಂದಂಥ ಅಲ್ಲಮಪ್ರಭು ಮಹಾಸ್ವಾಮಿಗಳು ಕನ್ನಡದ ತೇರನ್ನು ಎಳೆಯತಕ್ಕಂಥ ಕೆಲಸವನ್ನ ಕರ್ನಾಟಕದಾದ್ಯಂತ ಮಾಡಿದ್ದು ಒಂದು ಇತಿಹಾಸ. ಇಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿರ್ತಕ್ಕಂಥ ಅನೇಕ ವಿದ್ವಾಂಸರನ್ನು ಮಠಕ್ಕೆ ಕರೆತರುವುದರ ಮೂಲಕ ಕನ್ನಡದ ಕಹಳೆಯನ್ನು ಊಡ್ತಕ್ಕಂಥ ಕೆಲಸವನ್ನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾಡಿದರು. ತಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನೇಕರನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅನೇಕ ಪ್ರಕಟಣೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾಡಿದ್ದನ್ನ ನಾವೆಲ್ಲರೂ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಅಗಲುವಿಕೆ ತುಂಬತಕ್ಕಂಥ ಕೆಲಸವನ್ನ ಶಿವಪ್ರಸಾದ್ ದೇವರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಶ್ರೀಮಠಕ್ಕೆ ಬರಮಾಡಿಕೊಳ್ಳಲಾಗಿದೆ. ಒಂದು ಮಾತನ್ನ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹಣಗಲ್ಲ ಗುರುಕುಮಾರೇಶ್ವರ ಆಶೀರ್ವಾದ ಏನಂದ್ರೆ, ಯಾವುದೇ ಒಂದು ಮಠದ ಜಮೀನು ಆಸ್ತಿಯಿಂದ ಆ ಮಠವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಮಠವನ್ನು ಅಳಿಬೇಕಾದ್ರೆ ಅಲ್ಲಿ ಆಗ್ತಕ್ಕಂಥ ಮಠಾಧೀಶ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅಂದಾಗ ಮಾತ್ರ ಆ ಮಠ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಘಟದಿಂದ ಮಠ ಬೆಳಿಬೇಕು. ಒಬ್ಬ ಮಠಾಧೀಶರಾಗ್ತಕ್ಕಂಥವ್ರು ಬಡವ ಬಲ್ಲಿದರೆನ್ನದೇ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ತಾನು ಹೋಗೋದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳುಗಳನ್ನ ಹೋಗಲಾಡಿಸಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದವನೇ ನಿಜವಾದ ಶ್ರೀಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಚಿಂಚನೆಯ ಸಿದ್ಧಪ್ರಭು ಈ ಒಂದು ಅಲ್ಲಮಪ್ರಭು ಸ್ವಾಮಿಗಳು ಆದಂಥ ಪರಂಪರೆಯ ಶ್ರೀಮಠಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ. ಇಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಎಲ್ಲ ವರ್ಗದ ಜನ ಈ ಮಠಕ್ಕೆ ನಡೆದುಕೊಳ್ತಾರೆ. ಇದು ಒಂದು ಇತಿಹಾಸ. ಅಂತ ಮಠಕ್ಕೆ ಇವತ್ತು ದಾಸೋಹದ ಬರುವ 9ನೇ ತಾರೀಕು ದಾಸೋಹದ ನಿಮಿತ್ತವಾಗಿ ನಡೆಯತಕ್ಕಂಥ ಬಸವ ಪುರಾಣ ನಿಮ್ಗೆ ಗೊತ್ತಿರಲಿ. ಬಂದು ಬಸವ ಪುರಾಣ ಮಾಡ್ಬೇಕಂದ್ರೆ ಬಹಳ ದೊಡ್ಡ ತ್ರಾಸ. ಆದರೆ ಹಿಂದೆ ಸಿದ್ಧಪ್ರಭು ಮಹಾಸ್ವಾಮಿಗಳು 2 ಬಾರಿ ಬಸವ ಪುರಾಣವನ್ನ ಮಾಡಿದ್ದಾರೆ. ಅದಾದ ನಂತರ ಅಲ್ಲಮಪ್ರಭು ಮಹಾಸ್ವಾಮಿಗಳು ಸಹಿತ ಒಮ್ಮೆ ಬಸವ ಪುರಾಣವನ್ನ ಮಾಡಿದ್ದಾರೆ. ಇದೀಗ ಮತ್ತೊಮ್ಮೆ ಶಿವಪ್ರಸಾದ್ ದೇವರು ಬಂದ ನಂತರ ಇಲ್ಲಿ ಇವತ್ತು ಮತ್ತೊಮ್ಮೆ ಬಸವ ಪುರಾಣಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಬರ್ತಕ್ಕಂಥ 9 ಮಾರ್ಚ್ದಿಂದ 23 ಮಾರ್ಚ್ವರೆಗೆ ಈ ದಾಸೋಹ ಮತ್ತು ಜಾತ್ರಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ. ಇಲ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು, ಅವ್ರ ತಂದೆಯವರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರು, ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರು ನಾವೆಲ್ಲರೂ ಕೂಡಿಕೊಂಡು ಈ ಶ್ರೀಮಠದ ಬೆಳವಣಿಗೆ ಮತ್ತು ಶ್ರೀಮಠದ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಗಾಗಿ ನಾವು ಸಹಿತ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿದ್ದೀವಿ. ಸುಮಾರು ನನ್ನ ಮಾಹಿತಿ ಪ್ರಕಾರ ಈ ನಡೆಯತಕ್ಕಂಥ ಒಟ್ಟು 15 ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು 52 ಜನ ಮಹಾಸ್ವಾಮೀಜಿಗಳು ಭಾಗವಹಿಸುತ್ತಿದ್ದಾರೆ. ನಾಡಿನ ಹರಗುರು ಚರಮೂರ್ತಿಗಳು, ಜಗದ್ಗುರುಗಳು, ಪಂಚಾಚಾರ್ಯ ಪ್ರತಿನಿಧಿಗಳು, ಅದರ ಜೊತೆಗೆ ವಿಶೇಷವಾಗಿ ವಿರಕ್ತ ಮಠದ ಸಂಪ್ರದಾಯದ ಪೂಜ್ಯ ಶ್ರೀಗಳು ಸಹಿತ ಈ ಒಂದು ದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಒಂದು ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಜರುಗ್ತಾ ಇದೆ. ಶಿವಪ್ರಸಾದ್ ದೇವರು ವಯಸ್ಸಿನಲ್ಲಿ ಚಿಕ್ಕವರು ಇರಬಹುದು, ಆದರೆ ಅವ್ರಲ್ಲಿರ್ತಕ್ಕಂಥ ಧರ್ಮದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಸಾಮಾಜಿಕವಾಗಿ ಇರ್ತಕ್ಕಂಥ ಚಿಂತನೆಗಳು ನಾಡಿನಲ್ಲಿ ಹೊಸ ಜಾಗೃತಿಯನ್ನ ಮೂಡಿಸಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ದಾಸೋಹ ಕಾರ್ಯಕ್ರಮದ ಪತ್ರಿಕೆ ಈಗಾಗಲೇ ತಮಗೆ ಕೊಟ್ಟಿದ್ದೀವಿ. ದಿನಾಲೂ ಇಲ್ಲಿ ಬಸವ ಪುರಾಣ ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ. ಕನಿಷ್ಠ 50,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ದಿನಾಲೂ ದಾಸೋಹ ಕಾರ್ಯಕ್ರಮವು ಇಲ್ಲಿ ಜರುಗಲಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಶಕ್ತಿ ಮತ್ತು ಶಿವ ವಾಸಿಸ್ತಕ್ಕಂಥ ಪೀಠ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ತಾಯಿಯ ಒಂದು
ವಾಸಸ್ಥಾನ ಇರತಕ್ಕಂಥ ಶ್ರೀಮಠ. ಇದು ವಿಶೇಷವಾಗಿ ಎಲ್ಲ ಮಠಗಳಲ್ಲಿ ಶಕ್ತಿಪೀಠ ಇರೋದು ಕಡಿಮೆ, ಆದರೆ ಇಲ್ಲಿ ತಾಯಿಯ ಒಂದು ಆಶೀರ್ವಾದ ಇರತಕ್ಕಂಥದ್ದು ಒಂದು ವಿಶೇಷತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಆ ಮಾಯಾದೇವಿ ಅಂತಕ್ಕಂಥ ಒಂದು ವಿಶೇಷ, ಆ ತಾಯಿ ಇಲ್ಲಿ ವಾಸ ಮಾಡ್ತಾ ಇರೋದು ಒಂದು ಐತಿಹ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಡಿನ ಎಲ್ಲ ರಾಜಕೀಯ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮ ವಾಹಿನಿ ಮುಖಾಂತರ ನಾಡಿನಾದ್ಯಂತ ಪ್ರಚಾರ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕರಿಸುತ್ತಾ, ಶ್ರೀ ಅಲ್ಲಂಪ್ರಭು ಸಿದ್ಧ ಸಂಸ್ಥಾ ಮಠ ಚಿಂಚಿನಿ ಈ ಕಾರ್ಯಕ್ರಮದಲ್ಲಿ ದಾಸೋಹ ಉಪಸ್ಥಿತಂತ ಶ್ರೀ 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 ನಮ್ಮ ಶಿವಪ್ರಸಾದ್ ದೇವರ ಚರಣಿಗೆ ವಂದಿಸುತ್ತಾ, ಮಿತ್ರರಾದ ಮಾಂತೇಶ್ ಕೌಟಗಿಮಠ ಅವರೇ, ಮಹೇಶ್ ಭಾತಿ ಅವರೇ, ಅಂಜಿ ಸರ್ ಅವರೇ, ಅಜಯ್ ಕೌಟಗಿಮಠ ಅವರೇ, ಇಲ್ಲಿ ಉಪಸ್ಥಿತ ಎಲ್ಲ ಭಕ್ತರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾಂತೇಶ್ ಕೌಟಗಿಮಠ ಅವರು ಹಾಗೂ ನಮ್ಮ ಗುರುಗಳು ಇವತ್ತ ಕಾರ್ಯಕ್ರಮ ಯಾವ ರೀತಿ ನಾವು ಈ ಗ್ರಾಮದಲ್ಲಿ ಮಾಡ್ತಾ ಇದೀವಿ ಅದನ್ನ ಬಗ್ಗೆ ವಿವರ ಮಾಹಿತಿಯನ್ನು ಕೊಟ್ಟಿದ್ದರು. ಹೋದ ಮಾರ್ಚ್ 1ರಿಂದ 6ನೇ ತಾರೀಕುವರೆಗೆ ಇವತ್ತ ಕೃಷ್ಣಾ ನದಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಶ್ರೀಶೈಲ ಜಗದ್ಗುರು ಅವರ ಕಾರ್ಯಕ್ರಮ 3 ತಿಂಗಳದ ಕನಿಷ್ಠ ನಾವು ಅದೆಲ್ಲ ಜವಾಬ್ದಾರಿ ತಗೊಂಡ ಆ ಕಾರ್ಯಕ್ರಮ ಯಾವ ರೀತಿ ಒಂದು ಯಶಸ್ವಿ ಮಾಡಿದೀವೋ, ಇದು ಕೂಡ ನಮ್ಮೆಲ್ಲ ಗ್ರಾಮದ ಎಲ್ಲ ಭಕ್ತರು ಸೇರಿ ಇವತ್ತ ಎಲ್ಲ ಜನ ಸೇರಿ ಇದು ಕಾರ್ಯಕ್ರಮ ತಾವು ಗುರುಗಳು ನಾಳೆ 9ನೇ ತಾರೀಕಿಂದ 23ನೇ ತಾರೀಕುವರೆಗೆ ಏನು ಇಡ್ತೀರಿ, ಸಂಪೂರ್ಣ ಎಲ್ಲ ನಾವು ಭಕ್ತರು ಕೂಡಿ ಇದು ಕಾರ್ಯಕ್ರಮ ಅದೇ ರೀತಿ ಯಶಸ್ವಿ ಮಾಡಿ ಈ ಮಠಕ್ಕೆ ಒಂದು ಯಾವ ರೀತಿ ನಮ್ಮ ಗುರುಗಳು ಅಲ್ಲಂಪ್ರಭು ಗುರುಗಳು ಯಾವ ರೀತಿ ನೋಡ್ಕೋತ ಬಂದಿದ್ರು, ಮುಂದೆ ನಮ್ಗೆ ತಮ್ಮ ಮೇಲೆ ವಿಶ್ವಾಸ ಐತಿ. ಇದೇ ರೀತಿ ಮಠನೂ ಕೂಡ ಎಲ್ಲ ಭಕ್ತರಿಗೆ ಆಶೀರ್ವಾದ ಆಗ್ಬೇಕಂತ ತಮ್ಮ ಮೂಲಕ ನಾ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾಧ್ಯಮದವರು ಕೂಡ ವಿಶೇಷ ತಾವು ಕೂಡ ಇದ್ದಾಗ ಹೆಚ್ಚು, ಯಾಕಂದ್ರೆ ನಮ್ಮ ಈ ಚಿಕ್ಕೋಡಿ ನಮ್ಮ ಕ್ಷೇತ್ರದಾಗ ಒಂದು ಯಡೂರು ಮಠ ಇದ್ರೆ ಈ ಕಡೆ ನಮ್ಮ ಚಿಂಚಿನಿ ಮಠ ದೊಡ್ಡ ಪ್ರಸಿದ್ಧ ಮಠ ಐತಿ. ಎರಡೂ ಕಡೆ ಎಷ್ಟು ಭಕ್ತರಾಗ್ತಾರೋ ನಮ್ಮ ಕಡೆ ಎಷ್ಟು ಸಾಧ್ಯ ಐತಿ ಅಷ್ಟು ಭಕ್ತಿಪೂರ್ವಕ ಈ ನಮ್ಮ ಧರ್ಮ ಆಗಲಿ ಮತ್ತು ಈ ಕಡೆ ಎರಡೂ ಮಠ ಬೆಳೆಸುವಂಥ ಜವಾಬ್ದಾರಿ ನಾವಾಗಲಿ ನಮ್ಮೆಲ್ಲ ನಾಯಕರು ಕೂಡಿ ಈ ಸಂದರ್ಭದಲ್ಲಿ ಮಾಡ್ತೀವಂತ ತಮ್ಮೆಲ್ಲರೂ ಸಂದರ್ಭದಲ್ಲಿ ನಮಸ್ಕಾರ. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಂತ ತಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಠದ ಮೂಲ ಕುರು ತಾಯಿಯನ್ನ ಅತ್ಯಂತ ವೈಭವದಿಂದ ಗಂಗಾ ಸ್ಥಳಕ್ಕೆ ಒಯ್ದು ಗಂಗೆಯನ್ನ ತಂದು ಅಡುಗೆಗೆ ಹಾಕಿ ದಾಸೋಹವನ್ನು ಪ್ರಾರಂಭ ಮಾಡತಕ್ಕಂಥ ಕಾರ್ಯಕ್ರಮ ನಡೀತಿದೆ. ಮತ್ತು 23ನೇ ತಾರೀಕು ಬೆಳಗಿನ ಜಾವ 25,000 ಜನ ತಾಯಿಯಂದಿರಿಗೆ ಏಕಕಾಲಕ್ಕೆ ಗುಡಿ ತುಂಬತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ಹಾಗಾಗಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಈ ಜಾತ್ರೆಯನ್ನ ಇಡೀ ನಾಡಿನ ತುಂಬೆಲ್ಲ ಹೆಸರಿಸಬೇಕು ಅಂತ ಹೇಳಿ ಸಮಸ್ತ ಮಾಧ್ಯಮ ಮಿತ್ರರಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳಕ್ಕೆ ಇಚ್ಛಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ವರದಿಯನ್ನ ಸ್ವೀಕರಿಸಿ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತೊಂದು ಸಾರಿ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಭಕ್ತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ವಿರಾಮಿಸ್ತೇನೆ. ಸರ್ವೇ